ನಮ್ ದೊಡ್ಡಪ್ಪಗೆ ದರ್ಶನ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನೋಡಕ್ ಬಂದಿದೀವಿ. ತುಂಬಾ ಚೆನ್ನಾಗಿದೆ ಅಂತ ಬಂದಿದೀವಿ. ಗೊತ್ತಿಲ್ಲ, ನೋಡಿದ್ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಅವ್ರು ದೊಡ್ಡಪ್ಪ ಆಗ್ಬೇಕು. ನಾನು ಚಿಕ್ಕ ವಯಸ್ಸಿಂದಾನು ಫ್ಯಾನ್. ಇಷ್ಟ ಆಯ್ತು, ದೊಡ್ಡಪ್ಪಂಗೂ ಇಷ್ಟ ಆಯ್ತು, ಅದಕ್ಕೆ ಬಂದಿದ್ದೀವಿ. ವಿಸ್ಮಿತಾ, ನಾವಿದೆ ಅವ್ರ ಶಿವಮೊಗ್ಗದಿಂದನೇ. ಚೆನ್ನಾಗಿದ್ಯಾ? ಏನ್ ಇಷ್ಟ ಆಯ್ತು? ಪಿಕ್ಚರ್ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಯಜಮಾನ್ರೆ, ಮೂವಿ ಹೆಂಗಿದೆ? ಚೆನ್ನಾಗಿದ್ಯಾ? ಮೂವಿ ಹೆಂಗಿದೆ? ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಕಥೆನೇ ಇಷ್ಟ ಆಯ್ತು. ಇಷ್ಟ ಆಯ್ತು. ಓಕೆ. ಮೂವಿ ಸೂಪರ್ ಇದೆ ಆಕ್ಟಿಂಗ್. ಮೂವಿ ಹೆಂಗಿದೆ? ಚೆನ್ನಾಗಿದೆ. 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 ಮೂವಿ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಸೂಪರ್ ಇದೆ. ಏನ್ ಇಷ್ಟ ಆಯ್ತು ಕತೆ? ರಾಜಕೀಯ ಬಗ್ಗೆ ಚೆನ್ನಾಗೈತೆ, ಬಡವರ ಬಗ್ಗೆ ಚೆನ್ನಾಗಿದೆ ಮೂವಿ. ಸೂಪರ್ ಇದೆ. ಇವತ್ತೊಂದು ಸತ್ಯ ಹೇಳ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಇರೋದು ಎರಡು. ಅದರಲ್ಲಿ ಏನಂತಂದ್ರೆ, ಯಾವ ದರ್ಶನ್ನ ರಾಜಕೀಯ ಕುತಂತ್ರದಿಂದ ಒಳಗಡೆ ಹಾಕ್ಸಿದ್ರು ಅವ್ರಿಗೊಂದು ಗುಡ್ ಮೆಸೇಜ್ ಇದೆ. ಮುಂದೆ ಒಂದಿನ ಮೈಸೂರು ಅಥವಾ ಕೊಡಗಲ್ಲಿ ದರ್ಶನ್ ನಿಂತ್ಕೊಂಡು MLA ಆಗಿ ಮಿನಿಸ್ಟರ್ ಆಗ್ಲಿಲ್ಲ ಅಂದ್ರೆ ಇದು ಭೂಮಿ ಆಕಾಶ ಇರೋಷ್ಟು ಸತ್ಯ. ನಿಜವಲ್ಲ ಹಾಗೆ ಆಗ್ತಾರೆ. ಇದು ಯಾರಿಗೆ ಮೆಸೇಜ್ ತಲುಪಬೇಕೋ ಅದು ತಲುಪುತ್ತೆ. ಗುಡ್ ಮೆಸೇಜ್. ಈ ಫಿಲಂ ಸೂಪರ್ ಮೂವಿ. ಜೈ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಲವ್ ಯು. ನಮ್ಮ ಸಖತ್ ಫಿಲಂ ಮಾಡಿದ್ದಾರೆ. ಸೂಪರ್. ಜೈ ಡಿ ಬಾಸ್. ತುಂಬಾ ಚೆನ್ನಾಗಿದೆ ಫಿಲಮ್. ಬರ್ಬೇಕು, ಫ್ಯಾಮಿಲಿ ನೋಡೋಂಥ ಫಿಲಮ್. ರಾಜಕೀಯದಲ್ಲಿ ಯಾವ ಥರ ನಡೀತಾ ಇದೆ, ಯಾವ ರೀತಿ ಬೆಳವಣಿಗೆ ಮತ್ತೆ ಚೇಂಜಸ್ ಮಾಡಬೇಕು ಅನ್ನೋದು ಇದರಿಂದ ನೋಡ್ಕೋಬೇಕು. ತುಂಬಾ ಚೆನ್ನಾಗಿದೆ, ಬರಬೇಕು ಡೆವಿಲ್ಗೆ. ಡೆವಿಲ್ ಇಸ್ ನೆಕ್ಸ್ಟ್ ಸಿಎಂ. ಚೆನ್ನಾಗಿದೆ ಸರ್. ನಮಸ್ಕಾರ. ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಮೊದಲನೇ ವಾರದ ಸೆಲೆಬ್ರೇಷನ್ ಅದ್ದೂರಿಯಾಗಿ ನಡೆದಿದೆ. ಹಾಗೆ ಬಂದಂಥ ಜನಗಳದ್ದು ಕೂಡ ಒಪಿನಿಯನ್ ಕೇಳಿದ್ದಕ್ಕೆ ಎಲ್ಲರೂ ಕೂಡ ಮೌತಿಂದ ಮೌತ್ ಆಡಿಯನ್ಸ್ ಆಗಿ ಬರ್ತಾ ಇರೋದು. ಎಲ್ಲರೂ ಫಿಲಮ್ ಚೆನ್ನಾಗಿದೆ ಅಂತ ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಒಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾವು ಬರೀ ಇಂಡಸ್ಟ್ರಿಯವರು, ರಾಜಕೀಯದವರು, ಯಾರ್ಯಾರೋ ಶತ್ರುಗಳಿದ್ದಾರೆ ಅಂದ್ಕೊಂಡಿದ್ವಿ. ಆದರೆ ಕೆಲವು ಪುಡಾಂಗಿಗಳು ಕೂಡ ನಮಗೆ ವಿಲನ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾಕಂದರೆ ಟೆಲಿಗ್ರಾಮಲ್ಲಿ ಕನಿಷ್ಠ ಪಕ್ಷ 11,000 ಲಿಂಕ್ಸ್ಗಳನ್ನ ನಾವು ಡೆಲೀಟ್ ಮಾಡಿಸ್ತಾ ಇದ್ದೀವಿ ಅಂದರೆ, ಇನ್ನು ನಮ್ಮ ಮೇಲೆ ಹೊಟ್ಟೆ ಉರಿಸ್ಕೊಂಡಿರೋ ಜನ ಇನ್ನೆಷ್ಟಿದ್ದಾರೆ ಅಂತ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನಮಗೆ. ಆದರೂ ತುಳಿಯೋರು 1000 ಜನ ಇದ್ದರೆ ಕಾಯೋನ್ ಮೇಲೊಬ್ಬ ಭಗವಂತ ಇದ್ದೇ ಇದ್ದಾನೆ. ಪಿಕ್ಚರ್ಗೆ ಅದ್ಭುತವಾಗಿ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ನೀವು ನೋಡಿರ್ಬೋದು ಎಷ್ಟು ಜನ ಕ್ರೌಡ್ ಬಂದಿತ್ತು ಅಂತೇಳಿ. ಪಿಕ್ಚರ್ ಚೆನ್ನಾಗಿದ್ರೆ ಜನ ಮೊಬೈಲಲ್ಲಿ ನೋಡೋಕೆ ಇಷ್ಟಪಡಲ್ಲ, ಥಿಯೇಟ್ರಿಗೆ ಇಷ್ಟಪಡ್ತಾರೆ. ಅದರಲ್ಲೂ ನಮ್ಮ ಯಜಮಾನ್ರು ಪಿಕ್ಚರ್ ಅಂದರೆ ಆ ಫ್ಯಾನ್ಸ್ಗಳು ಮಾಡೋ ಸಂಭ್ರಮನ ನೋಡೋಕ್ಕೆ ಅಂತಲೇ ಸ್ಪೆಷಲ್ ಆಗಿರೋಂಥ ಕಾಮನ್ ಆಡಿಯನ್ಸ್ ಇದೆ. ಆ ಆಡಿಯನ್ಸಿಗೆಲ್ಲ